ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಆತ್ಮೀಯರೇ, ಈ ದಿನ ಶ್ರೀಮದ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಶುದ್ಧ ಚತುರ್ದಶಿ ಗುರುವಾರ 27/8/2026. ಇನ್ನು ವಾರ ಬಂದು ಗುರುವಾರ, ತಿಥಿ ಬಂದು ಚತುರ್ದಶಿ ಬೆಳಗ್ಗೆ 8 ಗಂಟೆ 8 ನಿಮಿಷದವರೆಗೂ, ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ, ರಾತ್ರಿ 2:31 ಯೋಗ ಬಂದು ಶೋಭನ, ಕರ್ಣ ಬಂದು ವಣಿಜ. ಇನ್ನು ರಾಹುಕಾಲ ಬಂದು 1:30ರಿಂದ 3, ಗುಳಿಕ ಕಾಲ ಬಂದು 9ರಿಂದ 10:30, ಅರ್ಧ ಪ್ರಹರಿ ಬಂದು 3ರಿಂದ 4:30, ಯಮಗಂಟೆ ಕಾಲ ಬಂದು 6ರಿಂದ 7:30 ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಆದ್ಮೇಲೆ ಮೇಷರಾಶಿಯವರಿಗೆ ಬಂಧು ಮಿತ್ರರ ಭೇಟಿ, ಕಾರ್ಯ ಸಫಲತೆ, ಮಕ್ಕಳಿಂದ ಶುಭ ಸುದ್ದಿ, ತರಕಾರಿ, ಹೂವು, ಹಣ್ಣು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಉದ್ಯೋಗಿಗಳಿಗೆ ಒಳ್ಳೆ ಮಾರ್ಗ ಸಿಗ್ತಕ್ಕಂಥದ್ದು. ಗುರು ದತ್ತಾತ್ರೇಯರನ್ನ ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ. ಇನ್ನು ವೃಷಭ ರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ, ಅಧಿಕ ಖರ್ಚುಗಳು, ವೃಥಾ ತಿರುಗಾಟ, ಕಾಫಿ, ರಬ್ಬರು, ಟೀ ಪ್ಲಾಂಟರ್ಸ್ಗೆ ಶುಭಕರವಾಗಿರ್ತಕ್ಕಂಥ ದಿನ. ವಕೀಲರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ಶಿರಡಿ ಸಾಯಿಬಾಬಾ ಅವರನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಉತ್ತಮ ಪ್ರಗತಿ, ಉತ್ತಮ ಹಣದ ಒಳಹರಿವು, ಹೈನುಗಾರಿಕೆಯಲ್ಲಿ ಶುಭ ಹಾಗೂ ಲಾಭ. ನೀವು ಈಶ್ವರ ಯಜ್ಞೆ ಸತ್ಯದೇವಾಗಿದೆ ತನ್ನ ಸರ್ವ ಪ್ರಚೋದಯಾತ್ಮ ಅಂತೇಳಿ ಸಾಯಿಬಾಬಾ ಅವರನ್ನು ಧ್ಯಾನ ಮಾಡಿ. ನಿಮಗೆ ಎಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಬಂಧು ಮಿತ್ರರ ಭೇಟಿ, ಕಾರ್ಯ ಸಫಲತೆ, ಮಕ್ಕಳಿಂದ ಶುಭ ಸುದ್ದಿ. ಈ ಆಯಿಲ್ ಸೀಡ್ಸು ಬೆಳೀತಕ್ಕಂಥವ್ರು, ತೆಂಗಿನಕಾಯಿ ಬೆಳೀತಕ್ಕಂಥವ್ರು ಮತ್ತು ಕೋಳಿ ಮೊಟ್ಟೆಗಳನ್ನ ಮಾರ್ತಕ್ಕಂಥವ್ರಿಗೆ ಒಳ್ಳೆ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಗುರುಗಳಾಗಿರ್ತಕ್ಕಂಥ ದಕ್ಷಿಣಾಮೂರ್ತಿಯವರ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ಕಸ, ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಹಣಕಾಸಿನ ಸ್ಥಿತಿಯಲ್ಲಿ ಚೇತರಿಕೆ, ವಿದೇಶದಲ್ಲಿರ್ತಕ್ಕಂಥವರಿಂದ ಒಳ್ಳೆ ಸುದ್ದಿ ಬರ್ತಕ್ಕಂಥದ್ದು, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಪಶುಸಂಗೋಪನೆ ಇಲಾಖೆಯಲ್ಲಿರ್ತಕ್ಕಂಥ ನೌಕರರಿಗೆಲ್ಲ ಯಾವುದೋ ಒಂದು ಶುಭ ಸುದ್ದಿ ಕೇಳಿಬರ್ತದೆ. ನೀವು ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಉತ್ತಮವಾದ ದಿನ. ಅದಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಅಂದರೆ ಪೆಡ್ಲರ್ಸ್ ಅಂತ ಕರಿತೀವಿ ನಾವು. ಪೆಡ್ಲರ್ಸ್ ಅಂದರೆ ಮನೆಗಳಿಗೆ ಹೋಗಿ ಗಾಡಿಗಳ ಮೇಲೆ ಹಾಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥದ್ದು, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭ. ಅದೇ ರೀತಿಯಲ್ಲಿ ಹೈನುಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಆದಾಯಕವಾಗಿರ್ತಕ್ಕಂಥ ದಿನ. ನೀವು ಗುರುವಂದನೆ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ. ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆ, ಬಂಧು ಮಿತ್ರರ ಭೇಟಿ, ಗೃಹ ಸೌಖ್ಯ, ದಾಳಿಂಬೆ, ಪಪ್ಪಾಯಿ, ಕಲ್ಲಂಗಡಿ ಬೆಳೆದಿರ್ತಕ್ಕಂಥ ಶುಭಕರವಾಗಿರ್ತಕ್ಕಂಥ ದಿನ. ಗುರು ಪಾದುಕಾ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ ಆತ್ಮೀಯರೇ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಮುಂದಕ್ಕೆ ಬಂದಾಗ ಧನುಸು ರಾಶಿಯವರಿಗೆ ಉತ್ತಮವಾದ ಹಣಕಾಸಿನ ಒಳಹರಿವು, ಪ್ರಯಾಣದಿಂದ ಲಾಭ, ಹೈನುಗಾರಿಕೆ, ತೋಟಗಾರಿಕೆಯಲ್ಲಿ ಶುಭ. ಈ ಕಬ್ಬು ಬೆಳೆಗಾರರಿಗೆ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ನೀವು ಗುರು ಸ್ಮರಣೆ ಮಾಡಿ, ಗುರು ಧ್ಯಾನ ಮಾಡಿ, ಗುರು ಸನ್ನಿಧಾನಕ್ಕೆ ಹೋಗಿ. ಅಂದರೆ ನೀವು ಓಡತಕ್ಕಂಥ ಜಾಗದಲ್ಲಿ ಯಾವುದೇ ಜಾಗದಲ್ಲಾಗಲಿ, ಈ ರಾಘವೇಂದ್ರ ಸ್ವಾಮಿ ಗುರುಗಳಾಗಲಿ, ಸತ್ಯಸಾಯಿಬಾಬರಾಗಲಿ, ಶಿರಡಿ ಸಾಯಿಬಾಬರಾಗಲಿ, ಗೊಂದಾಳಿ ಬ್ರಹ್ಮಚೇತನರಾಗಲಿ, ಕೈವಾರ ನಾಡದತ್ತರಾಗಲಿ, ನಮ್ಮಲ್ಲಿ ಸಿಗ್ತಕ್ಕಂಥ ಯಾವುದೇ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಈ ದಿನ ನೀವು ನಮಸ್ಕಾರ ಮಾಡಿ. ಅದರಿಂದ ನಿಮಗೆ ಶುಭ ಕಾರ್ಯಗಳಾಗ್ತದೆ. ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ ಈ ದಿನ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ಕಪ್ಪು, ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಾನೆ, ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ ಸುದ್ದಿ. ನೀರಾವರಿ ಮೂಲದಲ್ಲಿ ಯಾರು ರೈತರಿರ್ತಾರೆ, ಬೆಳೆ ಮಾಡ್ತಾ ಇರ್ತಾರೆ, ಅವರಿಗೆಲ್ಲ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಆದರೂ ಸಹ ನೀರಿನ ಕೊರತೆ ಪ್ರಾರಂಭ ಆಗಿದೆ ಭಾಳಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆದರೂ ಸಹ ನೀರಾವರಿಯವರಿಗೆ ಒಂದು ಸ್ವಲ್ಪ ಕೆಲಸ ನಡೀತದೆ. ಗುರು ರಾಘವೇಂದ್ರ ಧ್ಯಾನ ಮಾಡ್ಕೊಳ್ಳಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ ಕಿತ್ತಳೆ, ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ಮಂದ ಪ್ರಗತಿ, ಕಾರ್ಯನಿಧಾನ, ವೃಥಾ ತಿರುಗಾಟ, ಮನೆಯಲ್ಲಿ ಕಿರಿಕಿರಿ, ಹಣಕಾಸು ಕೊರತೆ, ಶಿಂಟು, ಈರುಳ್ಳಿ, ಬೆಳ್ಳುಳ್ಳಿ ಬೆಳೆಗಾರರಿಗೆ ಶುಭ. ಯಾರೋ ಹೈನುಗಾರಿಕೆಯಲ್ಲಿರ್ತಾರೆ ಅವರಿಗೆ ಅಲ್ಪ ಲಾಭ. ಗುರುಸಂಧಿಗೆ ಭೇಟಿ ಕೊಡಿ.
1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಆದ್ಮೇಲೆ ಶುಭಕರವಾಗಿರ್ತಕ್ಕಂಥ ದಿನ, ಕಾರ್ಯ ಪ್ರಗತಿ, ಬಂಧುಗಳ ಭೇಟಿ, ಮಕ್ಕಳಿಂದ ಶುಭ ಸುದ್ದಿ, ನೇಕಾರ, ಕಮ್ಮಾರ, ಕುಂಬಾರರಿಗಿಂತ ಪ್ರೊಫೆಷನಲ್ಸ್ಗೆ ಒಳ್ಳೆ ದಿನ ಆಗಿರ್ತಕ್ಕಂಥದ್ದು ಇವತ್ತು. ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು ಮೀನರಾಶಿಯವರಿಗೆ. ನೀವು ಸತ್ಯಸಾಯಿ ಬಾಬಾ ಅವರನ್ನು ಧ್ಯಾನ ಮಾಡಿ. ಸಾಯಿ ಈಶ್ವರಾಜ್ಞೆ ಸತ್ಯದೇವಾಗಿದೆ ತನ್ನ ಸರ್ವಪ್ರೋಚೇತ ಅಂತೇಳಿ ಸತ್ಯಸಾಯಿ ಬಾಬಾ ಅವರನ್ನು ಧ್ಯಾನ ಮಾಡಿದ್ರೆ ನಿಮಗೆ ಹಿಡಿದ ಕೆಲಸಗಳೆಲ್ಲ ನೆರವೇರ್ತದೆ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಮತ್ತು ಕಪ್ಪು ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭೂಷ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ವೀಕ್ಷಿಸ್ತಕ್ಕಂಥ ವೀಕ್ಷಕರೆಲ್ಲರೂ ನಮ್ಮ ಕಾರ್ಯಕ್ರಮಗಳ ವಿಷಯಗಳನ್ನು ಶೇರ್ ಮಾಡಿ ಮತ್ತು ವಿಷಯಗಳನ್ನ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಗುರುದೇವ್.